ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 10ನೇ ತರಗತಿಯ ಗಣಿತ ವಿಷಯದ F1 ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ನ ನೋಡ್ತಾ ಹೋಗೋಣ. ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆ ಅಷ್ಟೇ ಇದೆ, ಅದರ ಕೀ ಉತ್ತರಗಳನ್ನು ಅದರ ಜೊತೆಗೆ ಕೊಡ್ತಾ ಹೋಗ್ತೀನಿ. ಮೊದಲನೇ ರೋಮನ್ ನಂಬರ್, ಬಹುಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, 156 ಇದರ ಅವಿಭಾಜ್ಯ ಅಪವರ್ತನಗಳು ಯಾವುವು? ಇದರಲ್ಲಿ ಆಪ್ಷನ್ ಎ 2 × 3 × 13 ಕೊಟ್ಟಿದ್ದಾರೆ. ಆಪ್ಷನ್ ಬಿ 2 ಸ್ಕ್ವಯರ್ 3 × 13 ಕೊಟ್ಟಿದ್ದಾರೆ. ಆಪ್ಷನ್ ಸಿ 1 × 3 × 13 ಕೊಟ್ಟಿದ್ದಾರೆ. ಆಪ್ಷನ್ ಡಿ 3 × 13. ಈ 4 ಆಪ್ಷನ್ಗಳನ್ನು ನೋಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಅಂದರೆ 2 ಸ್ಕ್ವಯರ್ × 3 × 13 ಆಗಿದೆ. ಹಾಗಾದರೆ ಎರಡನೇ ಪ್ರಶ್ನೆ ನೋಡೋದಾದರೆ, ನಕ್ಷೆಯಲ್ಲಿ ಶೂನ್ಯತೆಗಳ ಸಂಖ್ಯೆ ಕಂಡುಹಿಡಿಯಿರಿ. ಈ ಚಿತ್ರ ನೋಡಿ, ಏನು ನಿಮಗೆ ಚಿತ್ರ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಎಕ್ಸ್ ಅಕ್ಷವನ್ನು ಈ ರೇಖೆ ಎಷ್ಟು ಬಾರಿ ಟಚ್ ಆಗಿದೆ? ಎಕ್ಸ್ ಅಕ್ಷದ ಮೇಲೆ 1 2 3 ಅಂದರೆ 3 ಸರಿ ಟಚ್ ಆಗಿದೆ. ಅದಕ್ಕೋಸ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ 3 ಆಗಿದೆ. ಎರಡನೇ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳನ್ನು ಬರೆಯಿರಿ. ಮೂರನೇ ಪ್ರಶ್ನೆ, 18 ಮತ್ತು 14ರ ಲಾಸ ಮತ್ತು ಮಾಸ ಕಂಡುಹಿಡಿಯಿರಿ. ಇದಕ್ಕೆ ಉತ್ತರವನ್ನು ನಿಮಗೆ ಕೊಟ್ಟಿರ್ತೀನಿ, ಅದನ್ನು ನೋಡಿ ಉತ್ತರ ಬರೆಯಿರಿ. ನಾಲ್ಕನೇ ಪ್ರಶ್ನೆ, 2x² + x - 6 = 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಗೆ ಉತ್ತರ ಕೂಡ ನಾನು ಕೊಟ್ಟಿದ್ದೀನಿ, ಆ ಉತ್ತರನ ನೀವು ನೋಡ್ಕೋಬೋದು. ಪ್ರಶ್ನೆ 3, 2 ಅಂಕದ ಪ್ರಶ್ನೆಗಳು, ಒಟ್ಟು 6 ಅಂಕಗಳಾಗಿರುತ್ತೆ. ಐದನೇ ಪ್ರಶ್ನೆ, 6 + √2 ಒಂದು ಅವಿಭಾಜ್ಯ ಸಂಖ್ಯೆ ಎಂದು ಸಾಧಿಸಿ. ಈ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೀನಿ. ಆರನೇ ಪ್ರಶ್ನೆ, 2x + y = 6 ಮತ್ತು x + y = 4 ಇದನ್ನು ಬಿಡಿಸಿ. ಈ ಪ್ರಶ್ನೆಗೂ ಉತ್ತರವನ್ನು ನಾನು ಕೊಡ್ತೀನಿ, ಅದನ್ನು ನೀವು ರೆಫರ್ ಮಾಡ್ಬೋದು. ಏಳನೇ ಪ್ರಶ್ನೆ, 1/4 ಮತ್ತು -1ರ ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಹೊಂದಿರುವಂತಹ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಈ ಪ್ರಶ್ನೆಗೂ ಉತ್ತರ ನಾನು ಕೊಟ್ಟಿದ್ದೀನಿ, ಆನ್ಸರ್ನಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ರೆಫರ್ ಮಾಡ್ಬೋದು. ರೋಮನ್ ನಂಬರ್ 4, 3 ಅಂಕದ ಪ್ರಶ್ನೆಗಳು, ಒಟ್ಟು 6 ಅಂಕಗಳೇ ಇರುತ್ತೆ. ಎಂಟನೇ ಪ್ರಶ್ನೆ, 4s² - 4s + 1 ಈ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ, ನೀವು ರೆಫರ್ ಮಾಡ್ಬೋದು. 9ನೇ ಪ್ರಶ್ನೆ, 2 ಅಂಕೆಯ ಒಂದು ಸಂಖ್ಯೆಯ ಮೊತ್ತ 9, ಇದರಲ್ಲಿರುವಂಥ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗಿರ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಗೂ ಕೂಡ ಉತ್ತರವನ್ನು ನಾನು ಕೊಟ್ಟಿದ್ದೀನಿ, ಅದನ್ನು ನೀವು ರೆಫರ್ ಮಾಡ್ಬೋದು. ರೋಮನ್ ನಂಬರ್ 5, 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ಒಟ್ಟಾರೆ ಒಂದು ಪ್ರಶ್ನೆ 4 ಅಂಕ. 10ನೇ ಪ್ರಶ್ನೆ, ನಕ್ಷೆ ವಿಧಾನದಿಂದ ಬಿಡಿಸಿ 2x + y = 8 ಮತ್ತು x + y = 5 ಇವನ್ನು ಬಿಡಿಸಿ ನಕ್ಷೆಯ ರೂಪದಲ್ಲಿ ಉತ್ತರಗಳನ್ನು ಬರೆಯಿರಿ ಅಂತ ಇದೆ. ಇದಕ್ಕೆ ಉತ್ತರ ಕೂಡ ನಾನು ಕೊಟ್ಟಿದ್ದೀನಿ, ಅದನ್ನು ನೀವು ನೋಡ್ಕೋಬೋದು ಅಂತ ಹೇಳ್ತಾ ಧನ್ಯವಾದಗಳು.